ಹಾಗೆ ನಮ್ಮ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಇವತ್ತು ತುಂಬ ಪ್ರಾಬ್ಲಮ್ ಇದೆ. ಒಂದು ಉದಾಹರಣೆಗೆ ಒಂದು ದೊಡ್ಡ ಇದನ್ನು ಕಟ್ತೀವಿ, ಗಾರ್ಡನ್ಗಳು ದೊಡ್ಡ ಇದೆಲ್ಲ ನಮಗೆ ಲಕ್ಸುರಿ. ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿ ನಾವು ತುಂಬ ಸೋಲ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಇನ್ನು ಡ್ರಿಂಕಿಂಗ್ ವಾಟ್ರು ಹಾಗೆ ನಮ್ಮ ಉತ್ಪಾದನೆ ಡ್ರಿಂಕಿಂಗ್ ವಾಟರ್ ಇದೆ, ವೇಸ್ಟ್ ವಾಟರ್ ಇದೆ, ಕ್ರೈನ್ಸ್ ಇದೆ. ಅದರೊಟ್ಟಿಗೆ ನಾನು ಈ ಗೋಧಾಮದಲ್ಲಿ ಕೃಷಿಯನ್ನು ಅಳವಡಿಸಿಕೊಂಡೆ. ಇಲ್ಲಿ ನಮ್ದು ಏನೆಂದರೆ 5 ಮಂತ್ರ. ಈ ಗೋಧಾಮ ಇದನ್ನು ಯಾಕೆ ಪ್ರಾರಂಭಿಸಿದೆ ಅಥವಾ ಯಾಕೆ ಬಂದೆ ಅಂತ ನಾನು 2 ಮಾತಲ್ಲಿ ಮುಗಿಸ್ತೀನಿ. 5 ಮಂತ್ರದಲ್ಲಿದ್ದರೆ ನಾವು ಇವತ್ತಿನ ಎಲ್ಲ ಕ್ಲೈಮೆಟ್ ಇದು ಡಿಫೆಕ್ಟಿಗೆ ನಮ್ಮ ಪ್ರಕೃತಿ ನಾವು ನಾಶ ಮಾಡಿದ್ದು. ಇವತ್ತು ಮೋರು ಟೆಂಪರೇಚರ್ ಜಾಸ್ತಿ ಆಗ್ತಾಯಿದೆ, ಜಾಸ್ತಿ ಮಳೆ ಬರ್ತಾ ಇದೆ. ಇದಕ್ಕೆ ನಮ್ಮ ಸೈಂಟಿಸ್ಟ್ಗಳು ಒಂದೊಂದು ಹೆಸರು ಕೊಟ್ಟು, ಸೈಕ್ಲೋನಿಗೆ ಹೆಸರು ಕೊಟ್ಟು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಕೇಳಿದರೆ, ಪ್ರತಿಯೊಬ್ಬ ಮನುಷ್ಯ ಕೂಡ ಅವನು ಬದುಕಲಿಕ್ಕೆ 400 ರಿಂದ 500 ಗಿಡಗಳು ಬೇಕು. ನಮ್ಮ ದೇಶದಲ್ಲಿ 27 ಗಿಡ ಇದೆ. ಇವನ್ ಚೈನಾದಲ್ಲಿ ಕೂಡ 380 ಗಿಡ ಇದೆ. ನಾವೆಷ್ಟೋ 1000 ಕೋಟಿ ಗಿಡಗಳು ಹಾಕುವಂಥ ಒಂದು ನಮ್ಮ ಬದ್ಧತೆ ಮಾಡಿಕೊಂಡ್ರೆ ಅದು ಸ್ವಲ್ಪ ಪರಿಹಾರ ಆಗ್ಬೋದು. ಇಲ್ಲದೆ ನಾನು 5 ವರ್ಷ ಹೋಗುವಾಗ ಎಲ್ಲ ಕಾಡಿಗೆ ಬೆಂಕಿ ಹಿಡಿಯುವಂಥ ಸಂದರ್ಭ ಬರ್ಬೋದು. ಹಾಗೆ ಪ್ರಕೃತಿಯನ್ನು ಎಲ್ಲರೂ ಆರಾಧಿಸಬೇಕು. ಮತ್ತು